ಅಪ್ಪ ಅಮ್ಮನ ಪ್ರೀತಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಆಲೋಚನೆಗಳು ತಮ್ಮ ಮಕ್ಕಳಲ್ಲಿ ಸದಾ ಜೀವಂತವಾಗಿರುತ್ತೆ. ನಾವು ಬರ್ಬೇಕಾದ್ರೆ ಖಾಲಿಯಾಗೇ ಬರ್ತೀವಿ. ನಮ್ಮ ತಂದೆ ತಾಯಿ ನಮಗೆ ಹೇಳ್ಕೊಟ್ಟಿರೋದ್ ಜೊತೆ ನಮ್ದು ಒಂದಷ್ಟು ಸೇರಿಸ್ಕೊಂಡು ನಮ್ಮ ಮಕ್ಕಳು ಕಲಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಒಂದು ವಯಸ್ಸಾದ್ಮೇಲೆ ಎಲ್ಲರೂ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಸ್ಪೆಷಲ್ ಆಗಿ ಏನ್ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದನ್ನೇ ಮಾಡಿದ್ದಾರೆ, ಸ್ಪೆಷಲ್ ಆಗಿ ಏನು ಮಾಡಿಲ್ಲ ಅಂತ ಕ್ಯಾಶುವಲ್ ಆಗಿ ಕಮೆಂಟ್ ಮಾಡ್ತಾರೆ. ಆದ್ರೆ ಒಂದು ಕಾಲಘಟ್ಟ ಆದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ನಮ್ಮಪ್ಪ ಅಮ್ಮ ಮಾಡಿದ್ದು ಗ್ರೇಟು, ಅಲ್ಟಿಮೇಟು ಅಂತ ಅನ್ಸುತ್ತೆ. ಅವ್ರ ಮೇಲೆ ಹೆಮ್ಮೆ, ಗೌರವ ಮೂಡುತ್ತೆ. ಅಪ್ಪ ಅಮ್ಮ ದೇವ್ರ ತರ ಕಾಣೋ ಶುರು ಆಗ್ತಾರೆ. ನಾವು ತಂದೆ ತಾಯಿ ಆದಾಗ ನಮ್ಮ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನಾವು ಫೇಸ್ ಮಾಡೋ ಚಾಲೆಂಜಸ್ನ, ಪ್ರಾಬ್ಲಮ್ಸ್ನ ಅವ್ರು ಹೇಗೆ ಫೇಸ್ ಮಾಡ್ತಿದ್ರು, ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡುಕ್ತಿದ್ರು ಅಂತ ನಾವೇ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡಿ ಅದಕ್ಕೆ ನಮ್ದು ಒಂದು ಎಕ್ಸ್ಪೀರಿಯನ್ಸ್ ಸೇರಿಸಿ ನಮ್ಮ ಅಪ್ಪ ಅಮ್ಮ ಸೂಪರು ಅಂತ ಮಕ್ಕಳಿಗೆ ಹೇಳಿ ಹೋಗ್ತೀವಿ. ಈ ಸೈಕಲ್ ಹೀಗೆ ಕಂಟಿನ್ಯೂ ಆಗುತ್ತೆ. ನಮ್ಮ ಮಕ್ಕಳು ಮುಂದಿನ ಜನರೇಷನ್ಸ್ಗೆ ಅದನ್ನ ಪಾಸ್ ಓವರ್ ಮಾಡ್ತಾರೆ. ನಾವು ಹೇಗೆ ನಮ್ಮ ಅಪ್ಪ ಅಮ್ಮನ ಎಕ್ಸಾಂಪಲ್ ತಗೋತೀವೋ ಹಾಗೆ ಅವ್ರು ನಮ್ಮನ್ನ ಎಕ್ಸಾಂಪಲ್ ಆಗಿ ತಗೋತಾರೆ. ಹೀಗೆ ನಾವೆಲ್ಲರೂ ಆಲೋಚನಾ ರೂಪದಲ್ಲಿ, ಪಾಠದ ರೂಪದಲ್ಲಿ, ಸಿದ್ಧಾಂತದ ರೂಪದಲ್ಲಿ ಎಷ್ಟೋ ತಲೆಮಾರು ಜೀವಿತವಾಗಿರ್ತೀವಿ. ನಾವು ಹೋದ್ರೂ ನಮ್ಮ ನೆನಪುಗಳು ಹಾಗೆ ಇರುತ್ತೆ. ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಅಂಥದ್ರಲ್ಲಿ ಅಮ್ಮ ಆಗ್ಲಿ, ಅಪ್ಪ ಆಗ್ಲಿ, ನಮಗೆ ಗೊತ್ತಿರೋರು ಯಾರೇ ಆಗ್ಲಿ, ಅವ್ರನ್ನೆಲ್ಲ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅವ್ರ ಪ್ರೀತಿನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ.